ಉಚ್ಚಾಟಿತ ಕೈನಾಯಕ ರಾಜಣ್ಣ ಪುತ್ರಿ ರಶ್ಮಿ ರಾಜಕೀಯ ಎಂಟ್ರಿ ಕೊಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸ್ವತಃ ರಿಯಾಕ್ಟ್ ಮಾಡಿದ್ದಾರೆ. ರಾಜಣ್ಣ ಪುತ್ರಿ ರಶ್ಮಿ ರಾಜಕೀಯ ಎಂಟ್ರಿ ಕೊಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗಳ ರಾಜಕೀಯ ಎಂಟ್ರಿ ಬಗ್ಗೆ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನ ನಿಲ್ಲಿಸ್ತೀನಿ, 2028ರ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸುತ್ತೇನೆ ಅಂತಾರೆ. ಮೀಸಲಾತಿ ಬಂದ್ರಷ್ಟೇ ಮಗಳನ್ನ ಕರೆತರ್ತೀನಿ ರಾಜಕೀಯಕ್ಕೆ ಅಂತ. ನಾನೇ ಅದು ಮಧುಗಿರಿಯಲ್ಲಿ ಸ್ಪರ್ಧೆ ಮಾಡದೇ ಇದ್ರೆ ಮಗ ರಾಜೇಂದ್ರರನ್ನ ಚುನಾವಣೆಗೆ ನಿಲ್ಲಿಸ್ತೀನಿ ಅಂದಿದ್ದಾರೆ. ಮಹಿಳೆಯರಿಗೆ ರಾಜಕೀಯ ಅವಕಾಶಗಳು ಸಿಗಬೇಕು. ಒಂದು ವೇಳೆ ನಾನು ಚುನಾವಣಾ ನಿವೃತ್ತಿಯನ್ನ ಹೊಂದಿದ್ರೆ ಅಂದ್ರೆ ರಿಟೈರ್ಮೆಂಟ್ ತಗೊಂಡ್ರೆ ರಾಜಕೀಯವಾಗಿ ನನ್ನ ಮಗನನ್ನ ಮಧುಗಿರಿ ಕ್ಷೇತ್ರದಲ್ಲಿ ನಿಲ್ಲಿಸ್ತೀನಿ. ಒಟ್ಟಲ್ಲಿ ಇಬ್ರು ಮಕ್ಕಳನ್ನ ರಾಜಕೀಯವಾಗಿ ಮುನ್ನಡೆಸ್ತೀನಿ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಉಚ್ಚಾಟಿತ ಕೈ ಶಾಸಕ ತನ್ನ ಮಕ್ಕಳ ರಾಜಕೀಯ ಭವಿಷ್ಯದ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಊಹಾಪೋಹ ಇತ್ತು, ಎಲ್ಲದಕ್ಕೂ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು, ಎಲ್ಲ ಇತ್ತು. ಏನ್ ಮೇಡಮ್ನವ್ರು ಬಂದ್ಬಿಟ್ಟವ್ರೆ, ನಾನು ಅದೇ ಬಾ ಮುಂದೆ ಕೇಳೋಣ, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀನಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ರದ್ದು ಜೆಂಟ್ಸ್ ಹೇಳಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿ ಇದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ.